ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಓಕೆ, ಆಟ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗ್ಬಿಡ್ಲಿ. ಮೊದಲಿಗೆ ಬಿಂದಾಸ್ ಕುಟುಂಬದ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮಮತಾ, ರಾಜೇಶ್ವರಿ, ವಿದ್ಯಾ, ಮೋಹನ್. ಓಕೆ, ಫುಲ್ ಬಿಂದಾಸ್ ಆಗಿರ್ತೀರ, ಅದಕ್ಕೆ ಬಿಂದಾಸ್ ಕುಟುಂಬ. ಬಿಂದಾಸ್ ಆಗಿ ಆಟ ಆಡಿ, ವೆರಿ ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಇನ್ನು ಎರಡನೇ ಕುಟುಂಬ ಮೂತೊಳ್ಳಿ ಕುಟುಂಬ. ಕುಟುಂಬದ ಪರಿಚಯ ಮಾಡಿಕೊಡಿ. ಚಂದನ ವಾಹಿನಿಯ ವೀಕ್ಷಕರ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ರವಿ ಅಂತ, ಶೃಂಗೇರಿಯಿಂದ ಬಂದಿದ್ದೀನಿ. ಇವರು ನನ್ನ ಹೌಸ್ ವೈಫು, ಇವ್ರು ನಮ್ಮ ಯಜಮಾನರು ರವಿಕುಮಾರ್ ಅಂತ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಇವರು ನನ್ನ ಫ್ರೆಂಡು ಚೈತ್ರ ಶ್ರೀವತ್ಸ ಅಂತ, ಅವರು ಹೌಸ್ ವೈಫು. ಆಮೇಲೆ ಪಂಕಜ ಸುರೇಶ್ ಅಂತ, ಅವರು ಕಸಿನ್ನು, ಅವರು ಹೌಸ್ ವೈಫ್. ಓಕೆ, ಮೂತೊಳ್ಳಿ ಕುಟುಂಬ ಅಂದ್ರೆ ಫ್ಯಾಮಿಲಿ ಸರ್. ಓಕೆ, ಯಾವ ಊರ್ ಕಡೆ? ಶೃಂಗೇರಿ. ಓ, ಶೃಂಗೇರಿ. ಓಕೆ, 2 ಕುಟುಂಬಗಳ ಪರಿಚಯ ಆಯ್ತು. ಇನ್ನು ಈ ಕಡೆ ಕಲ್ಪತರು ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಕಾವ್ಯ ಅಂತ, ನಾವು ತಿಪ್ಟೂರಿಂದ ಬಂದಿದ್ದೀವಿ. ನಾನು ಪ್ರೆಸೆಂಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರೆಲ್ಲ ನನ್ನ ಕಸಿನ್ ಸಿಸ್ಟರ್ಸು, ಸುಷ್ಮಾ, ದೀಪಿಕಾ ಅಂಡ್ ದೀಪಿಕಾ ಮ್ಯಾಮ್. ಓಕೆ, ಲೆಕ್ಚರರಾ? ಯಾವ ಕಾಲೇಜು ಮ್ಯಾಮ್? ಗೌರ್ಮೆಂಟ್ ಡಿಗ್ರಿ ಕಾಲೇಜ್. ಹೌದಾ, ಭಾಳ ಖುಷಿ ಆಯ್ತು. ನೀವೆಲ್ಲ ಓದ್ತಾ ಇದ್ದೀರಾ? ಓಕೆ, ಕಲ್ಪತರು ನಾಡು ಅಂತ ಅಂದ್ರೇನೆ ತುಮಕೂರು, ತಿಪ್ಟೂರಿಂದ ಬಂದಿರೋದ್ರಿಂದ ಕಲ್ಪತರು ಅಂತ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಏಷ್ಯಾದಲ್ಲೇನೆ ದೊಡ್ಡ ಕೊಬ್ಬರಿ ಮಂಡಿ ಅಂದ್ರೆ ತಿಪ್ಟೂರು. ಸೊ ತಿಪ್ಟೂರಲ್ಲಿ ತೆಂಗು ಜಾಸ್ತಿ ಬೆಳೆಯೋದ್ರಿಂದ ಕಲ್ಪತರು ನಾಡು ಅಂತ ಕರೀತಾರೆ. ಹಂಗಾಗಿ ನಾವು ಕಲ್ಪತರು ಟೀಮ್ ಅಂತಾನೆ ನೇಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಟೀಚರೇ ಇರೋದ್ರಿಂದ ನಿಮಗೆ ಆನ್ಸರ್ ಚೆನ್ನಾಗಿ ಹೇಳ್ಬೋದು. ಆಲ್ ದಿ ಬೆಸ್ಟ್ ಕಲ್ಪತರು ಕುಟುಂಬಕ್ಕೆ. ಓಕೆ, ಇನ್ನು ಗಂಧದ ಗುಡಿ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡ್ಕೊಂಡು. ಮೇಡಮ್ ನಮಸ್ತೆ, ನನ್ನ ಹೆಸರು ಹರೀಶ್ ಅಂತೇಳಿ, ಜನರಲ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು ನಿವಾಸಿ ಆಗಿದ್ದೀನಿ. ಇವ್ರು ನಮ್ಮ ಮನೆಯವರು BSc MSc ಆಮೇಲೆ B.Ed ಮಾಡಿಕೊಂಡು ನನ್ನ ಜೊತೆನೇ ಜನರಲ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದಾರೆ. ಇವರು ಪ್ರಿಯಾ ಅಂತೇಳಿ MSc ಓದ್ತಾ ಇದ್ದಾರೆ. ನಮ್ಮ ಅತ್ತೆ ಮೊಮ್ಮಗಳು. ಅವರು ವೀಣಮ್ಮ ಅಂತೇಳಿ ವೀಣಾ ವಿರೂಪಾಕ್ಷಪ್ಪ ಅಂತೇಳಿ, ಅವರು ಅರಸೀಕೆರೆಯಲ್ಲಿ ನಿವಾಸಿ ಹಾಗೂ ಫಾರ್ಮಿಂಗ್ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರು. ಸೊ ಇವು ನಮ್ಮ ಮಿಸ್ಸಸ್ಗೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಭಾಳ ಖುಷಿ ಆಯ್ತು. ಏನು ಅಣ್ಣವ್ರ ಫ್ಯಾನ್ಸಾ ಎಲ್ಲ? ಹಾಂ ಹೌದು ಮೇಡಮ್. ಸಿನಿ ಕ್ವಿಜ್ ಅಂತ ಬರ್ತಿದ್ದಂಗೆ ನನ್ನ ತಲೆಗೆ ಫಸ್ಟ್ ಗಂಧದ ಗುಡಿ ಜ್ಞಾಪಕ ಆಯಿತು. ಸೊ ಹಾಗಾಗಿ ಗಂಧದ ಗುಡಿ ಕುಟುಂಬ ಅಂತೇಳಿ ಇದು ಮಾಡಿದೆ. ನಂಗೆ ಗೊತ್ತು ನೀವಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ. ಇನ್ಶೂರೆನ್ಸ್ ಅಲ್ವಾ? ಥ್ಯಾಂಕ್ ಯು ಮೇಡಮ್, ಕಾಂಪ್ಲಿಮೆಂಟ್. ಓಕೆ, ಸೊ ಗಂಧದ ಗುಡಿ ಕುಟುಂಬಕ್ಕೂ ಕೂಡ ಮತ್ತೊಂದ್ಸಲ ಸ್ವಾಗತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಲ್ಲ ಕುಟುಂಬಗಳ ಪರಿಚಯ ಆಯ್ತು. ಇವಾಗ ಆಟ ಶುರು ಮಾಡ್ಬಿಡೋಣ? ಖಂಡಿತ ಮೇಡಮ್, ವಿ ಆರ್ ರೆಡಿ. ಓಕೆ, ಎಲ್ಲ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆಟ ಆಡೋದಕ್ಕೆ. ಹಾಗಾದ್ರೆ ತಡ ಮಾಡೋದು ಬೇಡ, ಶುರು ಮಾಡೇ ಬಿಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ಬಿಂದಾಸ್ ಕುಟುಂಬ ರೆಡಿ ಇದ್ದೀರಾ? ನಿಮ್ಮಿಂದನೇ ಶುರು ಆಗ್ತಾ ಇದೆ ಅದಲ್ ಬದಲ್ ಸುತ್ತು. ಬಿಂದಾಸ್ ಕುಟುಂಬ ಫುಲ್ ಬಿಂದಾಸ್ ಆಗಿ ರೆಡಿ ಆಗಿದೀವಿ ಅಂತ ಹೇಳ್ತಾ ಇದ್ದಾರೆ. ಬಿಂದಾಸ್ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರೇ ಪ ಪ್ರ ಗ ಶಿ ಸಂ ಮೇ ರ ಮ. ಈಸಿ ಆಗಿದೆ, ಹೇಳಿ ಹೇಳಿ. ಪರಮೇಶಿ ಪ್ರೇಮ ಪ್ರಸಂಗ. ಪರಮೇಶಿ ಪ್ರೇಮ ಪ್ರಸಂಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ, ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೋ ಗ್ಯ ವ ಶಿ ಭ ಸೌ ಟ. ಭಾಗ್ಯ ಕೊಟ್ಟ ಶಿವ. ಭಾಗ್ಯ ಕೊಟ್ಟ ಶಿವ. ಭಾಗ್ಯ ಕೊಟ್ಟ ಶಿವನ? ಶಿವ ಕೊಟ್ಟ ಭಾಗ್ಯನ? ಯಾವ್ದು ಆನ್ಸರ್ ತಗೊಳ್ಳೋಣ? ಶಿವ ಕೊಟ್ಟ ಭಾಗ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶಿವ ಕೊಟ್ಟ ಸೌಭಾಗ್ಯ. ಸೌ ಬಿಟ್ಬಿಟ್ರಿ. ಓಕೆ, ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಆನ್ಸರ್ ಮಾಡಿ ಆಯ್ತಾ, ಎಷ್ಟು ಅಕ್ಷರಗಳಿರುತ್ತೆ ನೋಡ್ಕೊಂಡು. ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. रे नु या नी वे जा रो हु
ಹಾಡಿನ ಸಾಲಿದು. ಓಕೆ. ಹಾ, ಹೇಳ್ತೀರಾ? ಯಾರೇ ನೀನು ರೋಜಾ ಹೂವು. ಯಾರೇ ನೀನು ರೋಜಾ ಹೂವೆ. ಸರಿಯಾದ ಉತ್ತರ. ಎರಡನೇದು ಸ್ವಲ್ಪ ಮಿಸ್ ಆಯ್ತು ಅಷ್ಟೇ ಅಲ್ಲ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಓಕೆ, ಬಿಂದಾಸ್ ಕುಟುಂಬದ ಆಟನ ನೋಡಿದ್ವಿ. ಈಗ ಮೂತೊಳ್ಳಿ ಕುಟುಂಬ ರೆಡಿ ಇದ್ದೀರಾ? ಮೂತೊಳ್ಳಿ ಕುಟುಂಬಕ್ಕೆ ಅದಲ್ ಬದಲ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾ 2 ಕ 7 ಳಿ ಲ ವ ಸ 2 7 ಇದೆ. ಮಾವಳ್ಳಿ ಸರ್ಕಲ್ 27. ಮಾವಳ್ಳಿ ಸರ್ಕಲ್ 27. ಮಾವಳ್ಳಿ ಸರ್ಕಲ್ 27 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? 27 ಮಾವಳ್ಳಿ ಸರ್ಕಲ್. ಅದು ಸಿನಿಮಾ ಹೆಸರಾಗಿರೋದ್ರಿಂದ ಎಕ್ಸಾಕ್ಟ್ ಆಗಿ ಹೇಳಬೇಕಿತ್ತು. 27 ಮಾವಳ್ಳಿ ಸರ್ಕಲ್. ಸ್ವಲ್ಪ ಆಚೆ ಈಚೆ ಆಗೋಯ್ತು. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ಮಿ ಮ ಯ ರ ಬ ದ ಭ ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ವಿ ಲ ಓ ದ ಲೆ ಓ ರೇ ನೀ ಬ. ಹಾಡಿನ ಸಾಲು ಇದು. ನೀ ಬರೆದ ಒಲವಿನ ಓಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ. ಮೊದಲನೇ ಸ್ವಲ್ಪ ಮಿಸ್ ಆಯಿತು. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 40 ಅಂಕಗಳು. 2 ಕುಟುಂಬಗಳ ಆಟನ ನೋಡಿದಿರಾ. ಈಗ ಮೂರನೇ ಕುಟುಂಬ ಕಲ್ಪತರು ಕುಟುಂಬ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಓಕೆ, ಕಲ್ಪತರು ಕುಟುಂಬಕ್ಕೆ ಅದಲ್ ಬದಲ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ಧ ಬಂ ಈ ನು ಧ ಬಂ. ಈ ಅನುಬಂಧನ ಅನ್ಸುತ್ತೆ. ಎರಡು ಬೊಮ್ಮಿದೆ ಅನುಬಂಧನ. ಅನುಬಂಧನ. ಈ ಬಂಧನ ಅನುಬಂಧನ ಕರೆಕ್ಟಾಗಿದೆ. ಸಮಯ ಮುಗ್ದಿದೆ. ಹೇಳ್ತೀರಾ? ಸುಳಿಬೇಕಾ? ಇಲ್ಲ, ಅವರೇ ಹೇಳ್ಬೇಕು. ಈಸಿ ಇದೆ, ಹೇಳಿ. ಈ ಅನುಬಂಧನ. ನಾ ಎಲ್ಲಿದೆ ಅಲ್ಲಿ? ಸುಳಿವು ತಗೋತೀರಾ? ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಜಾನಕಿ ರಾಮ್ ನಿರ್ದೇಶನದ ಚಿತ್ರ. ನಿಮ್ಮ ಎರಡನೇ ಸುಳಿವು ಮಾಸ್ಟರ್ ಮಂಜುನಾಥ್ ಕೂಡ ಚಿತ್ರದಲ್ಲಿದ್ದಾರೆ. ಗೊತ್ತಾಗ್ತಾ ಇಲ್ವಾ? ಯಾರು ಹೇಳ್ತೀರಾ? ಈ ಬಂಧ ಅನುಬಂಧ ಅಲ್ಲೇ ಇದೆಯಲ್ಲ ಎಲ್ಲ. ಓಕೆ, ಸ್ವಲ್ಪ ನೋಡ್ಕೊಂಡು ಆಟ ಆಡಿ. ಈಸಿನೇ ಇತ್ತು ಇದು ಆಕ್ಚುಲಿ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ದ ಗಿ ಚಿ ಡು ಮಾ ಹು ನ ಮೇ. ಮನ ಮೆಚ್ಚಿದ ಹುಡುಗಿ. ಮನ ಮೆಚ್ಚಿದ ಹುಡುಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಓಕೆ ಮ್ಯಾಮ್. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನು ಲು ಯ ನೆ ಬೆನ್ ನಿ ಕಿ ನ ನಾ ನು ತಮ್ ಡೆ ಹು ಕಮ್. ಇದು ಹಾಡಿನ ಸಾಲು. ಕೆಂಪು. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಶಿವರಾಜ್ ಕುಮಾರ್ ಸಿನಿಮಾದ ಗೀತೆ ಇದು. ಎರಡನೇ ಸುಳಿವು
SPB ಮತ್ತು ಜಾನಕಿ ಈ ಗೀತೆ ಹಾಡಿದ್ದಾರೆ. ಗೊತ್ತಾಗ್ತಾ ಇಲ್ಲ ಅಲ್ಲ? ನಿನ್ನ ಆಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು. ಓಕೆ, ಸರಿಯಾದ ಉತ್ತರ ಇದೇನಾ? ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು. ಬಹಳ ಹಳೆ ಹಾಡುಗಳೆಲ್ಲ ಚೆನ್ನಾಗಿ ಕೇಳಿದಿರ ಅನ್ಸುತ್ತಲ್ಲ. ಓಕೆ, ಈಗ 3 ಪ್ರಶ್ನೆಗಳನ್ನ ಕೇಳಿದ್ವಿ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಗಂಧದ ಗುಡಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದೀವಿ ಮೇಡಮ್. ಓಕೆ, ಗಂಧದ ಗುಡಿ ಕುಟುಂಬಕ್ಕೆ ಅದಲ್ ಬದಲ್ ನಾ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೋ ರ ಮ ಶ ಹ ವ ಸ ಬ ದ ನ ಹಿ. ಸಮಯ ಮುಗ್ದಿದೆ. ನಿಮ್ಮ ಶರಣಾದಿ ಸೋಮ ಬಸವ. ಮಹಾಶರಣಾದಿ ಸೋಮ ಬಸವ. ಮಹಾಶರಣಾದಿ ಸೋಮ ಬಸವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಹಾದಾಸೋಹಿ ಶರಣ ಬಸವ. ಸ್ವಲ್ಪ ಹತ್ರದಲ್ಲಿದ್ರಿ, ಬಟ್ ಸಾಧ್ಯ ಆಗಲಿಲ್ಲ. ಬಟ್ ಪ್ರಯತ್ನ ಪಟ್ಟಿದ್ದೀರಾ. ನೈಸ್. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ಲೇ ಥಿ ತೇ ಮಿ ಯ ಸಿ ಯ. ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ. ಸಮಯ ಮುಗ್ತಿದೆ. ಲಾಸ್ಟ್ ಅವ್ರು ಏನೋ ಹೇಳ್ತಾ ಇದ್ರೆ ಹೇಳಿ. ನೀವು ಹೇಳಿ ಲಾಸ್ಟ್. ಮಿಥಿಲೆಯ ಸೀತೆಯರು. ಓಕೆ, ಮಿಥಿಲೆಯ ಸೀತೆಯರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದೀರಾ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಮೇ ಕ ಶಿ ಮಿ ಲೇ ನ ನಾ ನಿ. ಹಾಡಿನ ಸಾಲಿದು. ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಇಲ್ಲಿಗೆ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. 2ನೇ ಸುತ್ತಿಗೆ ಹೋಗೋಣ. 2ನೇ ಸುತ್ತು ಆಡೋದಕ್ಕೆ ಎಲ್ಲ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೋಗೇ ಬಿಡೋಣ. 2ನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತು ನಾಡೋದಕ್ಕೆ ಬಿಂದಾಸ್ ಕುಟುಂಬ ರೆಡಿ ಇದ್ದೀರಾ? ನಿಮಗೆ ಸಿಕ್ಕಿರೋದು ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ಹುಟ್ಟೂರು ಯಾವುದು? ನಿಮ್ಮ ಮೊದಲ ಆಯ್ಕೆ ಅಡಕಮಾರನಹಳ್ಳಿ, 2ನೇ ಆಯ್ಕೆ ತುರುವಿಹಳ್ಳಿ. ಅಡಕಮಾರನಹಳ್ಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನೆಲಮಂಗಲದ ಸಮೀಪದ ಅಡಕಮಾರನಹಳ್ಳಿಯಲ್ಲಿ ಗಣೇಶ್ ಜನಿಸಿದ್ದು. ಓಕೆ, 2ನೇ ಪ್ರಶ್ನೆಗೆ ಹೋಗೋಣ. ಗಣೇಶ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಟಪೋರಿ, 2ನೇ ಆಯ್ಕೆ ಬಾಬಾರೋ ರಸಿಕ. ನಿಮ್ಮ ಉತ್ತರ ಹೇಳ್ಬೋದಾ? ಹೇಳಿ. ಟಪೋರಿ. ಟಪೋರಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ.
ಸುರೇಶ್ ನಿರ್ದೇಶನದ ಈ ಸಿನಿಮಾದಲ್ಲಿ ಅಲಂಕಾರ್ ನಾಯಕ, ಸಹ ಪಾತ್ರಧಾರಿಯಾಗಿ ಗಣೇಶ್ ನಟಿಸಿದ್ರು. ಓಕೆ, 2 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕ ಗಳಿಸಿದ್ರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಗಣೇಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಗಣೇಶ್ ನಟನೆಯ ಚೆಲ್ಲಾಟ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ MD ಶ್ರೀಧರ್, ಎರಡನೇ ಆಯ್ಕೆ PC ಶೇಖರ್. MD ಶ್ರೀಧರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ರೋಮಿಯೋ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು PC ಶೇಖರ್. ಸೊ ಗಣೇಶ್ ಅವ್ರ ಬಗ್ಗೆ ಕೇಳಿದ 3 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕ ಗಳಿಸಿದ್ದೀರಾ. ಅಂಡ್ ನಿಮಗೆ ಆಲ್ ದ ಬೆಸ್ಟ್. ಮೂತೊಳ್ಳಿ ಕುಟುಂಬ ರೆಡಿ ಇದ್ದೀರಾ? ಶ್ರೀನಾಥ್, ಪ್ರಣಯ ರಾಜ ಶ್ರೀನಾಥ್. ಶ್ರೀನಾಥ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಯಾವ ಸಿನಿಮಾದ ಮೂಲಕ ಶ್ರೀನಾಥ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು? ನಿಮ್ಮ ಮೊದಲನೇ ಆಯ್ಕೆ ಸೀತಾ, ಎರಡನೇ ಆಯ್ಕೆ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 1967ರಲ್ಲಿ ತೆರೆ ಕಂಡ ಈ ಸಿನಿಮಾದ ಮೂಲಕ ಶ್ರೀನಾಥ್ ಮತ್ತು ಗಂಗಾಧರ್ ನಟರಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಶ್ರೀನಾಥ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀನಾಥ್ ನಟನೆಯ ಬೆಸುಗೆ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಮಂಜುಳಾ, ಎರಡನೇ ಆಯ್ಕೆ ಆರತಿ. ಮಂಜುಳಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಬಹಳ ಕಾನ್ಫಿಡೆಂಟ್ ಆಗಿ. ಉತ್ತರ ಕರೆಕ್ಟ್ ಆಗಿದೆ. ಗೀತಪ್ರಿಯ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ 3ನೇದಕ್ಕೆ ಹೋಗ್ಬಿಡೋಣ. ಶ್ರೀನಾಥ್ ಅವ್ರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀನಾಥ್ ನಟನೆಯ ಪಕ್ಕಾ ಕಳ್ಳ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲ ಆಯ್ಕೆ CVL ಶಾಸ್ತ್ರಿ, ಎರಡನೇ ಆಯ್ಕೆ YR ಸ್ವಾಮಿ. YR ಸ್ವಾಮಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ. ಗೆಸ್ ಆಯ್ತು. ಈ ಸಿನಿಮಾದ ನಿರ್ದೇಶಕ YR ಸ್ವಾಮಿ, ನಿರ್ಮಾಪಕ CVL ಶಾಸ್ತ್ರಿ. ಓಕೆ, 3ಕ್ಕೆ 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 60 ಅಂಕ ಗಳಿಸಿದ್ದಾರೆ. 2 ಕುಟುಂಬಗಳು ನಕ್ಷತ್ರ ಸುತ್ತನಾಡಿದ್ರು. ಈಗ ಕಲ್ಪತರು ಕುಟುಂಬದ ಹತ್ರ ಹೋಗೋಣ. ಕೋಮಲ್ ನೋಡಿದಿರಾ? ಕೋಮಲ್ ಅವರ ಸಿನಿಮಾನ ನೋಡಿದಿರಾ? ಓಕೆ, ಕಲ್ಪತರ ಕುಟುಂಬ ರೆಡಿ ಇದ್ದಾರೆ. ಕೋಮಲ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಟ ಕೋಮಲ್ ಅವರ ತಂದೆಯ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಶಿವನಂಜಪ್ಪ, ಎರಡನೇ ಆಯ್ಕೆ ಶಿವಲಿಂಗಪ್ಪ. ಈಸಿ ಇದೆ. ಜಗ್ಗೇಶ್ ಅವರ ಪೂರ್ಣ ಹೆಸರೇನು? ಈಶ್ವರ್ ಶಿವನ್. ಓಕೆ, ನಿಮ್ಮ ಉತ್ತರ ಹೇಳಿ. ಶಿವನಂಜಪ್ಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಜಗ್ಗೇಶ್ ಶಿವಲಿಂಗಪ್ಪ ಅಂತ ಹಾಕೊಂಡಿದ್ದಾರೆ ತಾನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಮಾಯಸಂದ್ರದ ಶಿವಲಿಂಗಪ್ಪನವರ ಪುತ್ರ ಕೋಮಲ್. ಮೊದಲನೇ ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಡ್ರಿ ಅನ್ಸುತ್ತೆ. 2ನೇ ಪ್ರಶ್ನೆಗೆ ಹೋಗ್ಬೇಡ. ಸುಳಿವಿರಲಿಲ್ಲ ಅಂದ್ರೂ ನಾನೇ ಸುಳಿವು ಕೊಟ್ಟೆ ನಿಮಗೆ. ಜಗ್ಗೇಶ್ ಅವರ ಪೂರ್ಣ ಹೆಸರೇನು ಅಂತ. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗೋಣ. ಕೋಮಲ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಇಸವಿಯಲ್ಲಿ ಕೋಮಲ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು? ನಿಮ್ಮ ಮೊದಲನೇ ಆಯ್ಕೆ 1992, ಎರಡನೇ ಆಯ್ಕೆ 2002. ಫಸ್ಟ್ ಆಪ್ಷನ್ ಹೇಳೋಣ. 1992 ಹೇಳೋಣ. 1992 1992 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸೂಪರ್ ನನ್ನ ಮಗ ಸಿನಿಮಾ ಮೂಲಕ 1992ರಲ್ಲಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರ. ಈಗ 3ನೇ ಪ್ರಶ್ನೆಗೆ ಹೋಗೋಣ.
ಕೋಮಲ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಕೋಮಲ್ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಪಡೆದರು? ತವರಿಗೆ ಬಾ ತಂಗಿ. 2ನೇ ಆಯ್ಕೆ ನೀನೆಲ್ಲೋ ನಾನಲ್ಲೇ. ಉತ್ತರ ತವರಿಗೆ ಬಾ ತಂಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ನೀನೆಲ್ಲೋ ನಾನಲ್ಲೇ ಚಿತ್ರದ ನಟನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದ್ರು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಈಗ ಗಂಧದ ಗುಡಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದೀವಿ ಮೇಡಮ್. ರಮೇಶ್ ಅರವಿಂದ್, ಎವರ್ ಗ್ರೀನ್ ಹೀರೋ ರಮೇಶ್ ಅರವಿಂದ್ ಅವರ ಹೆಸರು ಬಂದಿದೆ. ನೋಡಿದಿರಾ ಎಲ್ಲ ಸಿನಿಮಾಗಳು? ಆಲ್ಮೋಸ್ಟ್ ಸಿನಿಮಾಗಳನ್ನ ಆಲ್ಮೋಸ್ಟ್ ಸಕ್ಸಸ್ ಪಿಕ್ಚರ್ ಎಲ್ಲ ನೋಡಿದ್ವಿ. ಓಕೆ, ನೋಡೋಣ ಈಗ ಹೌದು, ನೋಡೋಣ ಇವಾಗ ಯಾವ ಪ್ರಶ್ನೆಗಳು ಬರುತ್ತೆ ಅಂತ. ರಮೇಶ್ ಅರವಿಂದ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮನೆಯೇ ಮಂತ್ರಾಲಯ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಈ ಕೆಳಗಿನ ಯಾರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಅನಂತ್ ನಾಗ್, 2ನೇ ಆಯ್ಕೆ ಶ್ರೀಧರ್. ಮೇಡಮ್ ಶ್ರೀಧರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದ್ದ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಅನಂತ್ ನಾಗ್. ಸುಂದರ ಸ್ವಪ್ನಗಳು ಚಿತ್ರದಲ್ಲಿ ಶ್ರೀಧರ್ ಜೊತೆ ರಮೇಶ್ ತೆರೆ ಹಂಚಿಕೊಂಡಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಮೇಲೆ ನಮ್ಗೆ ಗೊತ್ತಾಗುತ್ತೆ. ರಮೇಶ್ ಅರವಿಂದ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓ ಮಲ್ಲಿಗೆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಜೊತೆ ನಟಿಸಿದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಪ್ರೇಮ, 2ನೇ ಆಯ್ಕೆ ಚಾರುಲತಾ. ಚಾರುಲತಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾಗಿದೆ. ವಿ ಮನೋಹರ್ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಓ ಮಲ್ಲಿಗೆ. 3ನೇ ಪ್ರಶ್ನೆಗೆ ಹೋಗೋಣ. ಖಂಡಿತ ಮೇಡಮ್. ರಮೇಶ್ ಅರವಿಂದ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ರಮೇಶ್ ಅರವಿಂದ್ ಈ ಕೆಳಗಿನ ಯಾವ ಸಿನಿಮಾಗಾಗಿ ಮೊದಲ ಬಾರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಅಮೆರಿಕ, 2ನೇ ಆಯ್ಕೆ ಹೂಮಳೆ. ಅಮೆರಿಕ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 1997ರಲ್ಲಿ ಮೊದಲ ಬಾರಿಗೆ ರಮೇಶ್ ಅರವಿಂದ್ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಪಡೆದ್ರು. ರಮೇಶ್ ಅರವಿಂದ್ ಅವ್ರ ಬಗ್ಗೆ ಕೇಳಿದ 3 ಪ್ರಶ್ನೆಗಳಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಬಿಂದಾಸ್ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ. ಹೇಳ್ಬೋದಮ್ಮ? ಹೇಳ್ಬೋದು. ಅಂಬರೀಶ್ ಸರ್ ಮತ್ತೆ ಉಪೇಂದ್ರ ಸರ್. ಅಂಬರೀಶ್ ಹಾಗೂ ಉಪೇಂದ್ರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಉಪೇಂದ್ರ ಉತ್ತರ ಕರೆಕ್ಟ್ ಆಗಿದೆ. ಅಂಬರೀಶ್ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡನ್ನು ಸೇರಿಸಿ ಯಾವ ಸಿನಿಮಾದ ಹೆಸರಾಗುತ್ತೆ ಅಂತ ಹೇಳ್ಬೇಕು. ಕುಳ್ಳರ ಜಗತ್ತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕುಳ್ಳರ ಪ್ರಪಂಚ. ಕುಳ್ಳರ ಎರಡೂ ಅಲ್ಲ. ಜಗತ್ತು ಪ್ರಪಂಚ ಎರಡೂ ಅಲ್ಲ, ಕುಳ್ಳರ ಲೋಕ. ಹತ್ರ ಇದ್ರಿ, ಆದ್ರೆ ಅದು ಸ್ವಲ್ಪ ಕೈ ಕೊಟ್ಬಿಡ್ತು. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಹೇಳ್ಬೇಕು. ಹೀರೋಯಿನ್ ಅಲ್ವಾ ಅವಳು? ಹೀರೋಯಿನ್ ಅನ್ಸುತ್ತೆ. ಹೀರೋಯಿನ್. ಓಕೆ, ನೋಡಿ ಒಟ್ಟಿನಲ್ಲಿ ಅದು ಯಾರು ಅಂತ. ಹೀರೋಯಿನಾ? ಓಕೆ, ನೋಡಿ ನಟಿ ಯಾರು ಅಂತ ಹೇಳ್ಬೇಕು. ಶ್ರೀನಿಧಿ ಶೆಟ್ಟಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ KGF ಚಿತ್ರದ್ದು
3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರು, ಅದೊಂದು ಸ್ವಲ್ಪ ಮಿಸ್ ಆಗೋಯ್ತು. ಸೊ 40 ಅಂಕನ ಗಳಿಸಿದ್ರ ಈ ಸುತ್ತಿನಲ್ಲಿ. ಓಕೆ, ಮೂತೊಳ್ಳಿ ಕುಟುಂಬ ರೆಡಿ ಇದ್ದೀರಾ? ಮೂತೊಳ್ಳಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಮರ್ಜ್ ಮಾಡಿದ್ದಾರೆ, ಹಾಫ್ ಆಫ್. ಲಕ್ಷ್ಮಿ ಜಯಮಾಲ. ಲಕ್ಷ್ಮಿ ಮತ್ತು ಜಯಮಾಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಲಕ್ಷ್ಮಿ ಭಾರತಿ. ಓಕೆ, 1 ಕರೆಕ್ಟ್ ಆಗಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮಗೆ ಬರೋದು ಈ ಕಡೆ ಬಂದಿದೆ ಅನ್ಸ್ತದಲ್ಲ. ಎರಡು ಫೋಟೋ ಸೇರಿಸಿ ನಿಮ್ಮ ಉತ್ತರ ಕಾಯ್ಚೂರು. ಕಾಯ್ಚೂರು. ಕಾಯ್ಚೂರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಡು ಸಾರ್ ಬರೀ ಓಡು. ಓಡು ಸಾರ್ ಬರೀ ಓಡು. ಓಕೆ, 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಹೇಳಬೇಕು. ಗೊತ್ತಿದ್ರೆ ಹೇಳ್ಬೋದು. ಜಗ್ಗೇಶ್. ಜಗ್ಗೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತೋತಾಪುರಿ ಮೂವಿ. ಜಗ್ಗೇಶ್, ತೋತಾಪುರಿ ಚಿತ್ರದ್ದು. ಈ ಸುತ್ತಿನಲ್ಲಿ ಒಟ್ಟಾರೆಯಾಗಿ ನೀವು ಗಳಿಸಿರೋದು 30 ಅಂಕಗಳು. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಒಂದೆರಡು ಮಾತಾಡ್ತಾರೆ. ದಯಮಾಡಿ ಸರ್ ಹೇಳಿ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಪ್ಪ ತಾಲೂಕಲ್ಲಿ ನಾನು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಗಿಡ ನೆಡುವಂಥ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚು ಜನಗಳಿಗೆ ಗಿಡ ಕೊಡುವಂಥ ಒಂದು ಭಾಗ್ಯ ನಮಗಾಗಿದೆ. ಅದರಲ್ಲಿ ತಾಯಿಗೊಂದು ಗಿಡ ಅಂತೇಳಿ ಈಗ ನಾವು ಸ್ಕೀಮ್ ಮಾಡ್ತಾ ಇದ್ದೇವೆ ನಾವು. ಅಂದರೆ ಪ್ರತಿ ಮಕ್ಕಳು ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ತಾಯಿ ಮೇಲೆ ಸೆಂಟಿಮೆಂಟ್ ಹಂಗೆ ಮರದ ಮೇಲೆ ಸೆಂಟಿಮೆಂಟ್ ಇರಬೇಕು. ಕಾಣ್ತಿದೆ ಪೊಲ್ಯೂಷನ್ ಈಗ ಇದೆಲ್ಲದಕ್ಕೂ. ನಿಮ್ಮ ಬೆಂಗಳೂರು ಮಾತ್ರ ಸಿಟಿ ಚೆನ್ನಾಗಿ ಮಾಡಿದ್ದಾರೆ, ಕಾಡೆಲ್ಲ ಚೆನ್ನಾಗಿಟ್ಟಿದ್ದಾರೆ, ಬಟ್ ಬಯಲು ಮೇಲೆ ಬರದಾಗಿ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ DFO ಸಾಹೇಬರು ಆನಂದ್ ಸಾಹೇಬರು ಅಂತಿದ್ದಾರೆ, ಹಾಗೆ ACF ಸಾಹೇಬರು ಚರಣ್ ಸಾಹೇಬರು ಅಂತಿದ್ದಾರೆ, ನಮ್ಮ ಜಗದೀಶ್ RFO ಸರ್, ಇವರೆಲ್ಲ ಸಹಕಾರದಿಂದ ನಾವು ಪರಿಸರ ದಿನಾಚರಣೆಯಲ್ಲಿ ಒಂದು ಅರ್ಥವತ್ತವಾಗಿ ಗಿಡಗಳನ್ನು ನಮ್ಮ ಕೊಪ್ಪ ತಾಲೂಕಿನಲ್ಲಿ ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಹೇಳೋದೇನೆಂದರೆ, ತಾಯಿ ಇದ್ದಂಗೆ ಗಿಡ. ಪ್ರತಿಯೊಂದು ಮಗು ತನ್ನ ತಾಯಿ ಜೊತೆ ಎಷ್ಟು ಪ್ರೀತಿ ಮಾಡುತ್ತೋ ಅದೇ ರೀತಿ ಒಂದು ಗಿಡ ಬೆಳೆಸಿದ್ರೆ ನಾವು ನಮಗೆ ಇನ್ನೇನು ಕೊಡೋದು ಬೇಡ ನಾವು ಪ್ರಪಂಚಕ್ಕೆ. ನಾವು ಮುಂದಿನ ಮುಂದಿನ ಪೀಳಿಗೆಗೆ ನಾವೇ ಈಗ ನಾವು ನಡೆದಿದ್ರೆ ಮುಂದಿನ ಪೀಳಿಗೆ ಏನು ಯೋಚನೆ ಮಾಡುತ್ತೆ. ಹಾಗಾಗಿ ಈ ಒಂದು ಪರಿಸರವನ್ನು ನಾವು ಉಳಿಸಲೇಬೇಕಾಗ್ತದೆ. ಯಾಕಂದ್ರೆ ಇದು ಯಾರು ಮಾಡ್ತಾರೆ ಅಂತಲ್ಲ, ನಮ್ಮ ಕಾರ್ಯಕ್ರಮ ಮಾತ್ರ ನಾವು ಇಟ್ಕೊಂಡು ನಾವು ನಮ್ಮ ಮನುಕುಲಕ್ಕೆ ನೆಕ್ಸ್ಟ್ ಒಳ್ಳೇದಾಗ್ಲಿ ಅಂತ ನಾವು ಒಂದು ಹಾರೈಸಬೇಕು. ನಿಜ ಸರ್, ಒಂದು ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಜನರು ಎಲ್ಲರೂ ಕೈ ಜೋಡಿಸಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಅದೇ ನಾವು ಮಾಡ್ತಾ ಇರೋದು ನಮಗೋಸ್ಕರನೇ, ನಮ್ಮ ಮಕ್ಕಳಿಗೋಸ್ಕರನೇ ಅಲ್ವಾ? ವೆರಿ ನೈಸ್ ಸರ್, ಉತ್ತಮವಾದಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಅದು. ಓಕೆ, ಇವಾಗ ಮಾತಾಡೋದಕ್ಕೆ ಕಲ್ಪತರು ಕುಟುಂಬ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಕಲ್ಪತರು ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇವಳು ಅಪರ್ಣ. ತಾರಾ ಅಪರ್ಣ. ತಾರಾ ಅಪರ್ಣ. ತಾರಾ ಮ್ಯಾಮು ಅಪರ್ಣ ಮ್ಯಾಮ್. ನಿರೂಪಕಿ ಅಪರ್ಣ. ತಾರಾ ಮ್ಯಾಮು ಅಪರ್ಣ ಮ್ಯಾಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಭಿನಯ ಗೀತಾ. ಅಭಿನಯ್ ಅವರು ಆರಾಮಾಗಿ ಗೊತ್ತಾಗ್ತಿದ್ರಲ್ಲ, ಅವರು ತಾರಾ ಮ್ಯಾಮ್ ತರ ಕಾಣಿಸಿದ್ರ? ಕೇಸ್ ಆಗಿತ್ತು. ಓಕೆ, ಪರವಾಗಿಲ್ಲ, ಉತ್ತರ ತಪ್ಪಾಗಿದೆ. ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನ ಕೊಡಿ. 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮೂವಿ ನೇಮ್ ಇದು ಬಹಳ ಈಸಿ ಇದೆ ನಿಮ್ಗಿದು.
ಆರದ ಗಾಯ. ಆರದ ಗಾಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಸರಿಯಾದ ಉತ್ತರ ಬಿಸಿ ಗಾಯ ಅಂತ ಇದೆ. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ನಟ ಯಾರು ಅಂತ ಗೆಸ್ ಮಾಡಬೇಕು. ಗೊತ್ತು ಹೇಳು ಹೇಳು ಮ್ಯಾಮ್. ಅವ್ರ ಪೆಟ್ ನೇಮ್ ಗೊತ್ತು. ಏನು? ಉಪ್ಪಿನಕಾಯಿ ಜಾಡಿ ಅಂತ. ನಮಗೆ ಅವರ ರಿಯಲ್ ನೇಮ್ ಬೇಕಲ್ಲ, ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತದೆ. ಲೋಕನಾಥ್. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಭೂತಯ್ಯನ ಮಗ ಈ ಚಿತ್ರದ್ದು ಲೋಕನಾಥ್ ಅಂತ. ನೀವು ಪೆಟ್ ನೇಮ್ ಯಾಕೆ ನೆನ್ಪಿಟ್ಕೊಂಡ್ರಿ? ಅಂದ್ರೆ ನಮ್ಮ ಅಪ್ಪ ಯಾವಾಗ್ಲೂ ಹಳೆ ಕಾಲದ ಮೂವಿ ನೋಡೋದು, ಹಂಗಾಗಿ ಹೇಳ್ತಾ ಇರ್ತಾರೆ ಅವ್ರ ಪೆಟ್ ನೇಮು ಎಲ್ಲ. ಓಕೆ, ಅವಾಗ ನೀವು ರಿಯಲ್ ನೇಮ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಿತ್ತು. ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದಾಳೆ. ಅದೇ ಅದು ಸ್ವಲ್ಪ ಜ್ಞಾಪಕಕ್ಕೆ ಬರುತ್ತೆ ಅಂತ ಉಪ್ಪಿನಕಾಯಿ ಜಾಡಿ ಅಂತ ತಿಳ್ಕೊಂಡಿದ್ದೀರಾ. 3ರಲ್ಲಿ ಈಗ ನೀವು 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಓಕೆ, ಗಂಧದ ಗುಡಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದೀವಿ ಮೇಡಮ್. ಗಂಧದ ಗುಡಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟಿಯರ ಫೋಟೋ ಇದೆ. ಮೇಡಮ್ ರಮ್ಯಾ ಮತ್ತೆ ಶ್ರುತಿ. ರಮ್ಯಾ ಮತ್ತು ಶ್ರುತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಮ್ಯಾ ಉತ್ತರ ಕರೆಕ್ಟ್ ಆಗಿದೆ. ಸರಿತಾ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಹಳೆ ನಟಿ ಮತ್ತು ಹೊಸ ನಟಿ ಇಬ್ಬರನ್ನ ಸೇರಿಸಿ ಕೊಟ್ಟಿದ್ದಾರೆ. ನೀವು 1ನ್ನ ಕರೆಕ್ಟ್ ಆಗಿ ಹೇಳಿರೋದ್ರಿಂದ 10 ಅಂಕ ಸಿಕ್ಕಿದೆ. 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಟೋಟಲ್ ಆಗಿ 30 ಅಂಕ ಸಿಕ್ಕಿದೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಆ ನಟನನ್ನು ಗುರುತಿಸಿ. ರವಿಚಂದ್ರನ್. ರವಿಚಂದ್ರನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪಿಕ್ಚರ್ದು ರವಿಚಂದ್ರನ್. ರವಿಚಂದ್ರನ್ ನೋಡೋಣ ಉತ್ತರ. ಇಲ್ಲ ಮೇಡಮ್, ಇದು ಅನಂತ್ನಾಗ್ ಇರಬೇಕು. ಸಾರಿ, ರಣಧೀರ ಪಿಕ್ಚರ್ ಅನಂತ್ನಾಗ್. ಅನಂತ್ನಾಗ್ ತಗೊಳ್ಳೋದಾ ಯಾವುದು? ಅನಂತ್ನಾಗ್ ತಗೊಳ್ಳಿ. ಅನಂತ್ನಾಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸ್ವಲ್ಪ ಮಿಸ್ ಆಗಿದ್ರೆ ಹೋಗ್ತಾ ಇತ್ತು. ಹೌದು ಮೇಡಮ್. ಅಲ್ವಾ? ಈಗ ಈ ಸುತ್ತಿನಲ್ಲಿ ನೀವು ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ? 2.5 ಮೇಡಮ್. ಒಂದು ಸುಳಿವು ತಗೊಂಡು ಅಂದ್ರೆ ಒಂದು ಅರ್ಧ ಹೇಳಿ. ಓಕೆ, ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಇಲ್ಲಿಗೆ 3 ಸುತ್ತುಗಳು ಮುಕ್ತಾಯವಾಗಿದೆ. 4ನೇ ಸುತ್ತಿಗೆ ಹೋಗ್ಬಿಡೋಣ. 2 ಕಣ್ಣು ಸಾಲದು ನಿಮ್ಮ ಆಕ್ಟಿಂಗ್ಗಳನ್ನ ನೋಡೋದಕ್ಕೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸುತ್ತಲ್ಲಿ ಯಾರ್ಯಾರು ಹೇಗೆ ಆಕ್ಟ್ ಮಾಡ್ತಾರೆ ಅಂತ. ಸೊ 4ನೇ ಸುತ್ತನ್ನ ಪ್ರಾರಂಭ ಮಾಡಿ ಬಿಡೋಣ. 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತಿನಲ್ಲಿ ಆಕ್ಟ್ ಮಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ? ಬಿಂದಾಸ್ ಕುಟುಂಬದಿಂದ ಹೌದಾ? ಬನ್ನಿ. ಅವರು ನಟ ಭಯಂಕರನೇ. ಅವರು ನಟ ಭಯಂಕರ. ನೋಡೋಣ ಹೇಗೆ ಆಕ್ಟ್ ಮಾಡ್ತಾರೆ ಅಂತ. ಬನ್ನಿ. ಡಿಂಪಲ್ ಬೇರೆ ಬೀಳುತ್ತೆ ಇವ್ರಿಗೆ. ನೋಡಿ, ಆಕ್ಟಿಂಗ್ ಸ್ಟಾರ್ಟಿಂಗ್ ಇಂದಾನೇ ಶುರು ಮಾಡಿದ್ರಲ್ಲ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 60 ಸೆಕೆಂಡ್ ಅಷ್ಟೇ. ಹೇಳಿ. ನೋಡುತ್ತಿದ್ದೀರಿ. ಬ್ರಹ್ಮ ವಿಷ್ಣು ಮಹೇಶ್. ಇಲ್ಲ, ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಉತ್ತರ ಸರಿಯಾಗಿದೆ. ನನಗೆ ಬಾಣ ಬಿಡ್ತಾ ಇದ್ದಾರಪ್ಪ ಇವರು.
ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಆಗಿಲ್ಲ. ನಾನು ನಾನು ನೀವ ಬಾಯ್ ಬಿಡೋ ಆಗಿಲ್ಲ. ಬಾಯ್ ಬಿಡೋ ಆಗಿಲ್ಲ. ನಾನಿನ್ನ ಪ್ರೀತಿಸುವೆ. ಹೃದಯ ಹೃದಯ ಪ್ರೀತಿ. ಫಿಲಂ ಹೆಸರಾ? ಫಿಲಿಂ ಹೆಸರಾ? ಡೈಲಾಗ್ ಡೈಲಾಗ್ ಆಫ್ ಫಿಲಮ್. ಡೈಲಾಗ್ ಆಫ್ ಫಿಲಮ್ ಹೆಸರು ಹಾರ್ಟ್ ಹೃದಯ. ಹೃದಯ ಹೃದಯ ಕೊಡಿ. ಹೃದಯ ಕೊಡೋದ? ಹೃದಯ ಎದೆ ಬಿಡ್ತು ಬಾಯ್ ಎದೆ ಬಾಯ್ ಬಿಡಬಾರ್ದು. ಜೀವ ಹೃದಯ ಜೀವ 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 ನೀನು. ಹೃದಯ ಜೀವ ನೀನು. ಜೀವ ಈ ನೀನು. ಜೀವ ಹೃದಯ ಜೀವ ನಿನಗೆ ಈ ಜೀವ ನಿನಗೆ. ನಿನಗೆ ಈ ಜೀವ ನಿನಗಾಗಿ. ಈ ಜೀವ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದಿರಾ. ನೋಡೋಣ, ತುಂಬಾ ಸರ್ಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ನೀರು 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 ಎರಡನೇ ವರ್ಡ್ ನೀರು. ಫಸ್ಟ್ ವರ್ಡ್ ಫಸ್ಟ್ ನೀರು. ಸೆಕೆಂಡ್ ವರ್ಡ್ ನೀರು. ಫಸ್ಟ್ ವರ್ಡ್ ಫಸ್ಟ್ ವರ್ಡ್ ಟ್ಯಾಪ್ ನೀರು. ಹೊಸ ನೀರು. ಹೊಸ ನೀರು. ಉತ್ತರ ಕರೆಕ್ಟ್ ಆಗಿದೆ. ಸೂಪರ್. ಟ್ಯಾಪ್ 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 ಓಪನ್ ಆಯ್ತು. ಮಾಡಿದ್ವಲ್ಲ. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 60 ಅಂಕನ ಗಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನೀವುಗಳು ತುಂಬಾ ಬೇಗ ಗೆಸ್ ಮಾಡಿದ್ರಿ. ಸಗದಾಗಿತ್ತು ಆಟ. ಥ್ಯಾಂಕ್ ಯು. ಓಕೆ, ಮೂತೊಳ್ಳಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ ಮೇಡಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಮುಖ ಎಷ್ಟು ವರ್ಡ್ ಇದೆ? ಒಂದೇ ವರ್ಡ? 4 ಅಕ್ಷರದ್ದು. ಮುಖ ಮನೆ ಮನೆ ತಬಲ. ಡೋಲ್ ತಬಲ. ಡಾ. ಫಸ್ಟ್ ಅಕ್ಷರ ಡಾನಾ? ಡಮರುಗ. ಡಮರುಗ. ಹಾಡು. ಇದು ಡೌಲು. ಊದೋದು. ಮುಖ ಇದೆಯಾ? ಊದೋದು. ಮುಖಸ್ತುತಿ. ಕಹಳ್ಳೆ. ಕರಾಳ ಮುಖ. ಊದದ. ಶಾನಾಯಿ. ಓಲಗ. ಮುಖ ನೋಡಿ. ಒಲ ಒಡ್ಡೋಲು. ಒಡ್ಡೋ. ಮುಖವಾಡ. 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 ಉತ್ತರ ಕರೆಕ್ಟ್. ಏನು ಊದೋದೆಲ್ಲ ತೋರಿಸ್ತಾ ಇದ್ರು? ವಾಲ್ಗ ಅಂತನಾ? ನೋಡಿ, ಹಿಂಗ್ ತೆಗ್ದ್ಬಿಟ್ಟೆ, ಗೊತ್ತಾಗೋಯ್ತು. ಮುಖವಾಡ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ರ. ಇವ್ರಿಗೆ ಅಂತಲ್ಲ, ಎಲ್ರಿಗೂ ನಾನು ಹೇಳ್ಕೊಡ್ತೀನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಿದ್ದೆ. ಕನಸು. ಮಲಗು. ಹಾಡು. ಲಾಲಿ ಹಾಡು. ಎಷ್ಟು ಪದ ಇದೆ? ಒಂದೇ ಪದನ? 4 ಅಕ್ಷರದ್ದು. ಹಾಡು ಹೇಳು. ಲಾಲಿ ಹಾಡು. ಜೋಗುಳ. ಜೋಗುಳ. ಫಸ್ಟ್ ಅಕ್ಷರ. ಮಲಗದು. ಹೇಳೋದು. ಎದ್ದೇಳು. ಎದ್ದೇಳು ಮಂಜುನಾಥ. ಸುಪ್ರಭಾತ. ಸುಪ್ರಭಾತ. ಸುಪ್ರಭಾತ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರೆ. ಒಟ್ಟಾರೆಯಾಗಿ 40 ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? 4. 2 ಪದನ? ಮೊದಲನೇ ಪದ ಗೆಳೆತನ. ಸ್ನೇಹ. ಗಟ್ಟಿ. ಬೆಸುಗೆ. ಬೆಸುಗೆ. ನೀ ಗೆಳೆ ವಿಷ್ಣುವರ್ಧನಿಂದ. ಈ ಬಂದ. ಬಂದ. ಈ ಬಂಧನ. ಬರೀ ಬಂದ. ಈ ಬಂದ. ಬಂದ.
ಬಂದ ಈ ಬಂಧ ಬಿಡಿಸಲಾಗದ ಬಂಧ ಬಂಧನ ಬಿಡಿಸಲಾಗದ ಬಂಧನ ಬಿಡಿಸಲಾಗದ ಬಂಧ ಬಿಡಿಸದ ಬಂಧ ಬಿಡಿಸದ ಬಂಧ ಉತ್ತರ ಕರೆಕ್ಟ್ ಆಗಿದೆ. ಸೂಪರ್ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನೀವು ಕೂಡ ಬಹಳ ಚೆನ್ನಾಗಿ ತೋರಿಸಿದ್ರಿ. ನೋಡಿ ಅವರಿಬ್ರು ಕೂಡ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಈಗ ನೀವು ಹಂಗೆ ಆಡ್ಬೇಕು. ಓಕೆ, ಕಲ್ಪತರು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಓಕೆ, ಪಿಂಕ್ ಎಲ್ಲ ಒಟ್ಟಾಗಿರ್ಲಿ ಅಂತ ಬರ್ತಾ ಇದ್ದಾರೆ ಇವರಿಗೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬುದ್ಧಿ ಬುದ್ಧಿ ಮೆದುಳು ಅಣೆ ಅಣೆ ಓದೋದು ಬರೀ ಬರಿ ಬೇರೆ ತೋರಿಸಿ. ಎಳೆಯೋದು ನೀರು ನೀರು ದೋಣಿ 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 ಸಾಗರ ಮೂವಿನ ಸಾಂಗ ಮೂವಿ ತೆಪ್ಪ ತೇಲು ದೋಣಿ ಓಕೆ ದೋಣಿ ಸಾಗಲಿ ಮುಂದೆ ಹೋಗು ಮೂವಿ ಯೋಚನೆ ಗೊತ್ತಾಗ್ತಾ ಇಲ್ಲ, ನೆನಪಿಗೆ ಬರ್ತಾ ಇಲ್ಲ. ಮರೆವು ಮರೆವು ನೆನಪಿಗೆ ಬರ್ತಾ ಇಲ್ಲ. ನೆನಪು ಮರೆಯದ ಅಲ್ಲ ನೆನಪಿನ ದೋಣಿ ಕರೆಕ್ಟ್ ಆಗಿ ಹೇಳಿ. ನೆನಪಿನ ದೋಣಿ. ನೆನಪಿನ ದೋಣಿ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಭಯ ಗಾಬರಿ ಭಯ ಭಯಾನಕ ಆತಂಕನ ಆತಂಕ ಆತಂಕ ಗಾಬರಿ ಭಯ ಎದುರು ನಡುಕ ಎದುರಿಗೆ ಹಬ್ಬ ಆತಂಕ ಆತಂಕ ಆ ಗಂಟಲು ಗ ಗ ಆಗ ಆಗ ಅಗಸ ತಲೆನ ಕುತ್ತ ಆಘಾತ ಆಘ ದೊಡ್ಡಗಾನ ಆಗಂತಕ ಆಗಂತ ಅಗಂತ ಕರೆಕ್ಟ್ ಆಗಿ ಹತ್ರ ಬನ್ನಿ. ಆಗಂತಕ ಆಗಂತ ಆ ಗ 0 ಆಗಂತ ಆಗಂತು ಆಗಂತು ಹೇಳಿ. ಆಗಂತು ಇನ್ನೊಂದು ಆಗಂತು ಆಗಂತುಕನ ಆಗಂತುಕ ಆಗಂತುಕ ರೈಟ್ ಟು ಅಂತ ಹಿಂಗ ಆಗಂತುಕ ಆಗಂತುಕ. ಓಕೆ, ಕರೆಕ್ಟಾಗಿ ನೋಡ್ಕೊಂಬಿಡಿ. ಸರಿನಾ? ನಿಮ್ಮ ಸಮಯ ಈಗ ಶುರುವಾಗಿದೆ. 2 ವರ್ಡು ವೀಣೆ 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 ಒಂದು ವೀಣೆ ಒಂದನೇದು ವೀಣೆ ವೀಣೆ ಫಸ್ಟ್ ಓಕೆ ಎರಡನೇದು ವೀಣೆ. ನಾನು ಸ್ಪೂನ್ ಬಾಳೆಹಣ್ಣು ಮನಸ್ಸು ಮನಸ್ಸಿನ ಮನಸ್ಸು ಮನಸ್ಸಿನ ವೀಣೆನ ನಾನು ನೀನು ಮನ ಮಿಡಿಯಿತು ಮನ ನೀನು ಮನಸ್ಸು ಮನಸ್ಸಿನ ವೀಣೆ ಕರೆಕ್ಟಾಗಿ ವರ್ಡ್ ನೋಡು. ಮನಸ್ಸಿನ ಎರಡನೇದು ಮನ. ಓಕೆ, ಸಮಯ ಮುಗ್ದಿದೆ. ಅದು ಹೇಳ್ತಾ ಇರಿ, ನಾವು ಕ್ಲೂ ಹೇಳ್ತೀನಿ. ಗೀತ ಪ್ರಿಯ ನಿರ್ದೇಶನದ ಚಿತ್ರ. ಮೊದಲನೇ ಸುಳಿವು ಮನಸ್ಸು ಮನದ ವೀಣೆ ಮನಸ್ಸಿನ ವೀಣೆನಾ. ಹುಡುಗಿ ಜೊತೆ ಸಂಗೀತ ಮನಸ್ಸ ಕರೆಕ್ಟಾ? ಹೇಳಿ. ಮಾನಸ ವೀಣೆ ಉತ್ತರ ಕರೆಕ್ಟ್ ಆಗಿದೆ. ವೆಲ್ ಟ್ರೈಡ್. ಕೊಡಿ. ಬಟ್ ನೀವೊಂದು 2 ಸುಳಿವನ್ನ ತಗೊಂಡು ಹೇಳಿದಿರಾ ಅಲ್ಲ, ಅದಕ್ಕೆ ಈ ಸುತ್ತಲ್ಲಿ ಸಿಗ್ತಾ ಇರೋದು 50 ಅಂಕಗಳು. ನಾಟ್ ಬ್ಯಾಡ್. ಎಲ್ಲದಕ್ಕೂ ಹೇಳಿದಿರಾ, ಎಲ್ಲದಕ್ಕೂ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ. ಆದ್ರೆ 2 ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ ಈ ಸುತ್ತಲ್ಲಿ ನೀವು ಕಳಿಸ್ತಾ ಇರೋದು 50 ಅಂಕಗಳು. ಓಕೆ, ಆಲ್ಮೋಸ್ಟ್ ಎಲ್ಲರೂ ಎಲ್ಲದಕ್ಕೂ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಇನ್ನು ನೀವು ಒಬ್ಬರೇ ಇರೋದು. ನೀವು 3 ಸರಿಯಾಗಿ ಹೇಳ್ಬೇಕು. ಯಾರು ಬರ್ತಾ ಇದ್ದಾರೆ? ಬನ್ನಿ.
ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮಳೆ 2 ವರ್ಡ್ ಇದೆ. ಓಕೆ. ಬಣ್ಣ, ಮಳೆ, ಗಾಳಿ, ಹವೆ, ವಾಸನೆ, ಶೆಕೆ. ಎಷ್ಟು ಅಕ್ಷರ ಇದೆ ಫಸ್ಟ್ ವರ್ಡ್ ಅಲ್ಲಿ? 3 ಅಕ್ಷರ ಇದೆ. ಗಾಳಿ, ಸೆಕೆ, ಬಿಸಿಲು, ಬಿಸಿಲು, ಬಿಸಿಲು ಕುದುರೆ, ಬಿಸಿಲು 5 ಅಕ್ಷರ ಇದೆ. ಫಸ್ಟ್ನೇದು ಬಿಸಿಲು ಕರೆಕ್ಟಾ? ಸೆಕೆಂಡ್ ಒಂದಾಗ 5 ಅಕ್ಷರ ಇದೆ. 5 ಅಕ್ಷರ ಇದೆ. ಚಂದ್ರ, ಬಿಸಿಲಿನ ಮೋಡ, ಚಂದ್ರ, ಚಂದ್ರ, ಚಂದ್ರ ಇನ್ನೊಂದು ವರ್ಡ. ಚಂದ್ರ, ಇದು ಚಂದಮಾಮ, ಇದು 7 ಇದು ಬರುತ್ತಲ್ಲ, ಕಾಮನಬಿಲ್ಲು, ಕಾಮನಬಿಲ್ಲ, ಚಳಿ, ಮಂಜು. ಎಷ್ಟು ಅಕ್ಷರ ಇದೆ? 5 ಅಕ್ಷರ ಇದೆ. ಮೊದಲನೇ ಅಕ್ಷರ ಏನು? ಅಕ್ಷರ ಹೇಳಿ, ಅಕ್ಷರ ಹೇಳಿ. ಬಳೆ, ಬಾ, ಹಸಿರು, ಚಿನ್ನ, ಬೆಳ್ಳಿ, ಬೆಳ್ಳಿ ಮೋಡ, ಬೇ, ಲೀ. ಮೋಡ. ನಿಮ್ಮ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಶ್ರೀಧರ್ ನಟನೆಯ ಸಿನಿಮಾ. ನೀವು ಹೇಳ್ತಾ ಇರ್ಬೋದು. ಬೆಳ್ಳಿ, ಬೆಳ್ಳಿಯಲ್ಲಿ ಸೆಕೆಂಡ್ ವರ್ಡ್ ಅಲ್ಲಿ. ಬೆಳ್ಳಿ ಮೋಡ. ಬಿಸಿಲು, ಎರಡನೇ ಸುಳಿವು ನೆರಳಿನ ವಿರೋಧಿ. ನೆರಳಿನ ವಿರೋಧ, ಬಿಸಿಲು. ಗೊತ್ತಾಗ್ತಾ ಇಲ್ವಾ? ಬಿಸಿಲು ಹತ್ತಿರದಲ್ಲಿದ್ರೆ ಆಗ್ಲಿಲ್ಲ. ಬೇರೆ ಬಿಸಿಲು ಬೆಳಕು. ಬಿಸಿಲು ಬೆಳಕು. ಯಾರು ಹೇಳ್ತೀರಾ? ಬಿಸಿಲು ಬೆಳದಿಂಗಳು ಸರಿಯಾದ ಉತ್ತರ. 5 ವರ್ಡ್ ಅಂತ ಹೇಳಿದ್ರಲ್ವಾ? ಪ್ರಯತ್ನ ಪಟ್ಟರು, ಹತ್ತಿರದಲ್ಲಿದ್ರು, ಬಟ್ ಆಗಲಿಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. ಜೈಕಾರ, ಜೈಕಾರ, ಜೈ 4 ಅಕ್ಷರ. ಜೈಕ ಫಸ್ಟ್ 4 ಕೋಡಿ, 4 ಪದ ಇದೆಯಾ? 4 ಪದ ಇದೆ. ಅದರಲ್ಲಿ ಫಸ್ಟ್ 2. ಜೈ, ಜೈ, ಜ, ಜೈಕಾರ, ನಾಯಕ, ಫಸ್ಟ್ 2 ಬಿಡಿ. ಫಸ್ಟ್ 2 ಅಂಬರೀಷ್, ಜನನಾಯಕ. ಸೆಕೆಂಡ್ ವರ್ಡ್ ಜೈಕಾರ, ಗೆದ್ದೆ, ಗೆ, ಗೆದ್ದೆ, ಜೈಕಾರ. ಮಣ್ಣಿನ ಲೋಣಿನ. ಎಷ್ಟು ವರ್ಡ್ ಇದೆ? ಎಷ್ಟು ವರ್ಡ್ ಇದೆ? 4 ವರ್ಡ್ ಇದೆ. ಬೇರೆ ಹೇಳಿ. ಒಂದೇ 4 ಅಕ್ಷರ. 4 ಅಕ್ಷರ. ಲಾಸ್ಟ್ 2 ಅಕ್ಷರ ಹೇಳು. ಫಸ್ಟ್ 2 ಜೈಕಾರ. ಲಾಸ್ಟ್ ಇದೆ. ಮೆಟ್ಲು, ಬೆನ್ನು, ಬೆನ್ನು, ನೂ, ಬೆನ್ನು, ಬೇ, ಬೇ, ಲಾಸ್ಟ್ ವರ್ಡ್ ಉಂಗುರ, ಉಂಗುರ, ಬೆರಳು, ಉಂಗುರ. ಇಂಗ್ಲಿಷ್ ರಿಂಗ್. ನಿಮ್ಮ ಮೊದಲನೇ ಸುಳಿವು ಜಯವನ್ನು ನೆನಪಿಸುವಂಥದ್ದು. ಗೊತ್ತಾಗ್ತಿಲ್ಲ? ಗೊತ್ತಾಗಿಲ್ಲ. ಶಂಕರ್ ನಾಗ್ ನಟನೆಯ ಸಿನಿಮಾ ಹೇಳಿ. 4 ಅಕ್ಷರ. ಜಯ ಭೇರಿ, ಬೆನ್ನು, ಜಯ ಭೇರಿ 2 ಸೇರಿಸಿ. ಗೊತ್ತಾಗ್ಲಿಲ್ವಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ನಮ್ಮಮ್ಮ ಹೆಸರು ಹೇಳಿದ್ರೆ ಸಮಯ ಎಷ್ಟು ವರ್ಡ್ ಇದೆ? ಅಲ್ಲಿ ಪ್ರೇಮದ, ಪ್ರೇಮ, ಹೃದಯ, ಇಂಗ್ಲಿಷ್ ಹಾರ್ಟ್, ಹಾರ್ಟ್, ಲವ್, ಲವ್, ಲವ್ ಮಾಕ್ಟೈಲ್, ಲವ್ ಬರ್ಡ್ಸ್, ಲವ್. ಫಸ್ಟ್ 3 ಅಕ್ಷರ ಇದೆ. ಫಸ್ಟ್ ಒನ್ ಲವ್, ಸೆಕೆಂಡ್ ಒನ್, ಸೆಕೆಂಡ್ ಲಾಸ್ಟ್ ಒನ್ ನಾನು ನಿನ್ನ ನೋಡೋದು, ನೋಡೋದು, ನೋಟ. ಲವ್, ನೋಟ. ಲವ್ ಮಾಡಿ ನೋಡಿ, ಲವ್ ಮಾಡಿ ನೋಡಿ, ಲವ್ ಮಾಡಿ ನೋಡು, ಲವ್ ಮಾಡಿ ನೋಡು. ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಬಹಳ ಚೆನ್ನಾಗಿ ಪ್ರಯತ್ನ ಪಟ್ರಿ ನೀವು. ಹತ್ತಿರದಲ್ಲೇ ಇದ್ರಿ, ಬಟ್ ಆಗ್ಲಿಲ್ಲ ಅಷ್ಟೇ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ದಾರೆ. ಓಕೆ, ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಓಕೆ, ಇವಾಗ ಯಾವ್ಯಾವ ಕುಟುಂಬಗಳು ಎಷ್ಟೆಷ್ಟು ಅಂಕ ಗಳಿಸಿದೆ ನೋಡೋಣ. ಮೊದಲಿಗೆ ಬಿಂದಾಸ್ ಕುಟುಂಬ ಗಳಿಸಿರುವಂತಹ ಅಂಕ 220. ಮೂತೊಳ್ಳಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ಕಲ್ಪತರು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಗಂಧದ ಗುಡಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 150.
ಇಬ್ರದ್ದು ಸೇಮ್. ಸೊ ಬಿಂದಾಸ್ ಕುಟುಂಬ 220 ಅಂಕಗಳನ್ನ ಗಳಿಸೋ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಮೂತೊಳ್ಳಿ ಕುಟುಂಬ 200 ಅಂಕಗಳನ್ನ ಗಳಿಸೋ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ನಮ್ಮ ಗಂಧದ ಗುಡಿ ಕುಟುಂಬ, ಕಲ್ಪತರು ಕುಟುಂಬ 150 ಅಂಕಗಳನ್ನ ಗಳಿಸೋ ಮೂಲಕ 3ನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಬಟ್ ಎಲ್ಲರೂ ಭಾಳ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ಸಿನಿಕ್ ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕುಟುಂಬ ಸದಸ್ಯರಿಗೆ ಉಡುಗೊರೆಯನ್ನು ನೀಡ್ತಾ ಇರೋರು ಹರ್ಷವರ್ಧನ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ, ಹಾಗೂ ಪ್ರಿಯಾ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ. ಎಲ್ರಿಗೂ ತುಂಬ ಖುಷಿಯಾಗಿದೆ. ಅದರಲ್ಲಿ ಜಾಸ್ತಿ ಖುಷಿಯಾಗಿರೋದು ನಿಮಗೆ ಅನ್ಸುತ್ತಲ್ಲ, ಯಾಕಂದರೆ ನಿಮ್ಮ ಕಡೆಯವರು. ಈಗ ಉಡುಗೊರೆಗಳನ್ನು ಕೊಡ್ತಾ ಇದ್ದೀವಿ. ಚಂದನ ವಾಹಿನಿಯ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಿಂದಾಸ್ ಕುಟುಂಬ ನೋಡಿ ಒಳ್ಳೆ ಗಿಡನೇ ಸಿಗ್ತಾ ಇದೆ ನಿಮಗೆ. ಶುಭಾಶಯಗಳು. ಧನ್ಯವಾದಗಳು ನಿಮಗೆ. ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು. ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಬಹಳ ಖುಷಿ ಆಯಿತು ಎಲ್ಲರೂ ಬಂದಿದ್ದು ಸಿನಿಕ್ ಕ್ವಿಜ್ ಕಾರ್ಯಕ್ರಮಕ್ಕೆ. ಮತ್ತೊಂದ್ಸಲ ಧನ್ಯವಾದಗಳೆಲ್ಲರಿಗೂ. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.